ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನುವಂತಹ ಗಾದೆ ಮಾತೇನಿದೆ, ಈ ಮಾತಿಗೆ ಬಾಗಲಕೋಟೆ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಸರಿಯಾಗಿ ಹೊಂದಿಕೊಳ್ಳುವಂತೆ ಕಾಣಿಸ್ತಾ ಇದೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆ ಅಷ್ಟೇ ನ್ಯೂಸ್ 18 ಡಿಜಿಟಲ್ನಲ್ಲಿ ವಿಸ್ತೃತವಾದಂತಹ ಒಂದು ವರದಿಯನ್ನು ಬಿತ್ತರಿಸಿದ್ವಿ. ಬಿಡಿಸಿಸಿ ಬ್ಯಾಂಕ್ನ ಮುಧೋಳ ತಾಲೂಕಿನ ಲೋಕಾಪುರ ಶಾಖೆಯಲ್ಲಿರುವಂತಹ ಮ್ಯಾನೇಜರ್ ಏನಿದ್ದಾರೆ, ಇವರು ಬ್ಯಾಂಕಿನ ಸುಮಾರು 65 ಲಕ್ಷ ರೂಪಾಯಿ ಹಣವನ್ನ ಅಕ್ರಮವಾಗಿ ದುರುಪಯೋಗ ಪಡಿಸಿಕೊಂಡು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಒಂದು ವರದಿ ಬಿತ್ತರಾಗಿತ್ತು. ಈ ಒಂದು ಘಟನೆ ನಡೆದು ಸುಮಾರು 3.5 ತಿಂಗಳು ಕಳೆದರೂ ಕೂಡ ಆ ಒಂದು ಮ್ಯಾನೇಜರ್ ಮೇಲೆ FIR ಆಗಿರಲಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಪಷ್ಟವಾದಂತಹ ಮಾಹಿತಿ ಇರಲಿಲ್ಲ. ಅಧಿಕಾರಿಗಳು ಮಾತ್ರ ಗಾಢ ಮೌನಕ್ಕೆ ಶರಣಾಗಿದ್ರು. ವರದಿ ಬಿತ್ತರಾದ ಮೇಲೆ ಸದ್ಯ ಇದೀಗ FIR ದಾಖಲಾಗಿದೆ. ಆ FIR ನಲ್ಲಿ ಕೆಲವೊಂದಿಷ್ಟು ಅಂಶಗಳು ದಾಖಲಾಗಿದ್ದಾವೆ. ಅದೇನು ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ನೀವೇನು ಕೂಡ ನ್ಯೂಸ್ 18 ಅನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸ ಹೊಸ ಅಪ್ಡೇಟ್ಸ್ಗಳನ್ನ ತಿಳಿದುಕೊಳ್ಳಿ. ಕಡೆಗೂ ವೀಣಾವೇಶ ಎನಿಸಿ ಆ ಒಂದು ಮ್ಯಾನೇಜರ್ನ ಮೇಲೆ FIR ದಾಖಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ನ್ಯೂಸ್ 18 ನಲ್ಲಿ ವಿಸ್ತೃತವಾದಂತಹ ವರದಿ ಪ್ರಸಾರವಾದ ಬಳಿಕ ಸಾಯಂಕಾಲ ಲೋಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಆ ಒಂದು ಪ್ರಕರಣ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿಷಯಗಳನ್ನ ಅದರಲ್ಲಿ ನಮೂದು ಮಾಡಿದ್ದಾರೆ. ಮೊದಲನೇದ್ದು, ಈ ಗುರುರಾಜ್ ಎಸ್ ಅನ್ನುವಂತಹ ಬ್ಯಾಂಕ್ ಮ್ಯಾನೇಜರ್ ಏನಿದ್ದಾರೆ, ಇವರು ಜೂನ್ 1ನೇ ತಾರೀಕಿನಿಂದ ಇಲ್ಲಿಯವರೆಗೆ ಬ್ಯಾಂಕಿನ ಕಡೆ ಸುಳಿದೇ ಇಲ್ಲ, ಗೈರ್ ಹಾಜರಿಯಲ್ಲಿ ಇದ್ದಾರೆ. ಏಪ್ರಿಲ್ 17 ಮತ್ತು 18ನೇ ತಾರೀಕಿಗೆ ಈ ಬ್ಯಾಂಕ್ನ ಅಕೌಂಟ್ ನಲ್ಲಿ ಇದ್ದಂತದ್ದು ಏನು SBI ಬ್ಯಾಂಕ್ನಲ್ಲಿತ್ತು, ಆ ಬ್ಯಾಂಕ್ನಲ್ಲಿದ್ದಂತಹ ಹಣವನ್ನ ಸುಮಾರು 65 ಲಕ್ಷ ರೂಪಾಯಿ ಹಣವನ್ನ 16ನೇ ತಾರೀಕು ಏಪ್ರಿಲ್ ತಿಂಗಳಿನಲ್ಲಿ ತಮ್ಮ IDFC ಬ್ಯಾಂಕಿಗೆ ಅಂದ್ರೆ ಸ್ವಂತ ಖಾತೆಗೆ RTGS ಮೂಲಕ ವರ್ಗಾವಣೆ ಮಾಡಿಕೊಳ್ತಾರೆ. ಅದಾದ ಬಳಿಕ ಅವತ್ತಿನ ದಿನವೇ ಆ ಹಣವನ್ನ ವಾಪಸ್ ಮತ್ತೆ ಬ್ಯಾಂಕಿನ ಖಾತೆಗೆ ವರ್ಗಾವಣೆಯನ್ನು ಕೂಡ ಮಾಡಿಸ್ತಾರೆ. ಅದಾದ ಬಳಿಕ 17ನೇ ತಾರೀಕಿಗೆ ಈ ಹಣವನ್ನ ಚೆಕ್ ಮೂಲಕ ಅಂದ್ರೆ SBI ಬ್ಯಾಂಕ್ನಲ್ಲಿರುವಂತಹ ಖಾತೆಗೆ ಸಂಬಂಧಪಟ್ಟಂತಹ DCC ಬ್ಯಾಂಕಿನ ಚೆಕ್ ಏನಿದೆ, ಈ ಚೆಕ್ ಅನ್ನ ತಮ್ಮ ಹೆಸರಿಗೆ ಬರೆದುಕೊಂಡು ರಾಮದುರ್ಗ ಪಟ್ಟಣದಲ್ಲಿರುವಂತಹ IDFC ಬ್ಯಾಂಕ್ನಲ್ಲಿ ಅದನ್ನ ಜಮಾ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿ ಚೆಕ್ ಜಮಾ ಆದ ಬಳಿಕ ಆ ಹಣವನ್ನ ಮುಧೋಳ ಬ್ರಾಂಚ್ಗೆ ಅದನ್ನ ಹಣವನ್ನ ಜಮಾ ಮಾಡಿಸ್ತಾರೆ. ಇದು FIR ನಲ್ಲಿ ಸ್ವತಃ DCC ಬ್ಯಾಂಕಿನ ಸಿಬ್ಬಂದಿ ಒಬ್ಬರು ನೀಡಿರುವಂತಹ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ನಿನ್ನೆ ನಮ್ಮ ಲೋಕಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ 101 2026 ಅಂಡರ್ ಸೆಕ್ಷನ್ 316 316 ಸಬ್ ಕ್ಲಾಸ್ 5 BNS ಅಲ್ಲಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ BDCC ಬ್ಯಾಂಕ್ ಮ್ಯಾನೇಜರ್ ಗುರುರಾಜ್ ಶಿವರಾಜ್ ಇವನ್ ಮೇಲೆ ನಾವು ನಿನ್ನೆ ಮಿಸ್ಅಪ್ರೋಪ್ರಿಯೇಷನ್ ಅಂದರೆ ಬ್ಯಾಂಕದ್ದು ಏನು ಹಣ ಇರುತ್ತೆ, ಅವರು ಬ್ಯಾಂಕ್ ಹಣ ಪಬ್ಲಿಕ್ಕಿಂದ ಏನು ಹಣ ಡೆಪಾಸಿಟ್ ಆಗುತ್ತೆ ಅವರು ಹೆಡ್ ಆಫೀಸ್ ಬ್ರಾಂಚ್ಗೆ ಡೆಪಾಸಿಟ್ ಮಾಡಬೇಕಾಗಿತ್ತು. ಆ ಡೆಪಾಸಿಟ್ ಮಾಡಲಿಲ್ಲ ಅಂತ 65 ಲ್ಯಾಕ್ ಟೋಟಲ್ ಹಣವನ್ನು ಅವರು ಮಿಸ್ಅಪ್ರೋಪ್ರಿಯೇಟ್ ಅಂದರೆ ಹಗರಣ ಮಾಡಿದ್ದಾರೆ. ನಾವು ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳಿದೆ. ಈ ವಿಚಾರವಾಗಿ ನಾವು ನಿನ್ನೆ FIR ಮಾಡಿದ್ದೀವಿ. ಸದ್ಯಕ್ಕೆ ಅವ್ರ ವೈಫ್ ಅಲ್ಲಿ ಹುಬ್ಳಿ ಇರ್ತಾರೆ. ಇಲ್ಲಿ ಮನೆಯಲ್ಲಿ ಕೂಡ ನಾವು ಚೆಕ್ ಮಾಡಿಸಿದ್ದೀವಿ, ಅವ್ರ ಲೊಕೇಶನ್ ಗೊತ್ತಾಗಿಲ್ಲ. ಇಲ್ಲಿ ಕೂಡ ಇರಲಿಲ್ಲ, ಅವ್ರು 2 ಮಂತ್ಸಿಂದ ಇರಲಿಲ್ಲ, ಮತ್ತು ಅವ್ರ ವೈಫ್ ಹತ್ತಿರ ಕೂಡ ಇಲ್ಲ. ಇದರಲ್ಲಿ ಪ್ರಾಬ್ಲಮ್ ಏನಿದೆ, ಅವರು 2 ಮಂತ್ಸ್ ಆಯಿತು, 2 ಮಂತ್ಸ್ ನಂತರ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ 1ನೇ ತಾರೀಕಿನ ಆ ಥರ ಎಬ್ಸೆನ್ಸ್ ಇದ್ದಾರೆ. ಆಲ್ಮೋಸ್ಟ್ 27 ಅಂದರೆ ಹತ್ತಿರ 60 ದಿವಸ ಬರ್ತಾ ಇದೆ. ಅದ ನಂತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಮಿಡಿಯೇಟ್ಲಿ FIR ಮಾಡಿದ್ದೀವಿ. ಮೊನ್ನೆ ಕೆಲವು ಪತ್ರಿಕಾ ಮಾಧ್ಯಮವರು ಕೂಡ ಈ ವಿಷಯ ನಮ್ಮ ಗಮನಕ್ಕೆ ತಂದಿದ್ದರು. ಆದ ನಂತರ ನಾವೇ ಖುದ್ದಾಗಿ ನಮ್ಮಿಂದ ಬ್ಯಾಂಕ್ ಅಥವಾ ಇದು ಡಿಸ್ಟ್ರಿಕ್ಟ್ ಬ್ಯಾಂಕ್ಗೆ ಕೂಡ ಅಪ್ರೋಚ್ ಆಗಿದ್ದೀವಿ, ಪ್ಲಸ್ ಇದಕ್ಕೆ DRCS ಅವರಿಗೆ ಕೂಡ ಅಪ್ರೋಚ್ ಆಗಿದ್ದೀವಿ. ಇದರಲ್ಲಿ ಯಾವುದು ಕ್ರಿಮಿನಲ್ ಎಲಿಮೆಂಟ್ ಇದೆ, ದಯವಿಟ್ಟು ತಾವು ಬಂದು ನಮ್ಗೆ ಕಂಪ್ಲೇಂಟ್ ಕೊಡಿ, ನಾವು FIR ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಆ ವಿಚಾರವಾಗಿ ಅವ್ರು ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮದು 2 ಉದ್ದೇಶ, ಫಸ್ಟ್ ಸಿಗಬೇಕು, ಪ್ರೆಸೆನ್ಸ್ ಎಲ್ಲಿದೆ ಅದು ಇಮಿಡಿಯೇಟ್ಲಿ ಸಿಗಬೇಕು. ಆ ವಿಚಾರವಾಗಿ ನಾವು ಬೇರೆ ಬೇರೆ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ಸೆಕೆಂಡ್, ಹಣ ಎಲ್ಲಿ ಹೋಗಿದೆ, ಸದ್ಯಕ್ಕೆ ಅವ್ರ ಪರ್ಸನಲ್ ಖಾತೆಯಲ್ಲಿ ಕೂಡ ಹಣ ಇಲ್ಲ, ಯಾವ ರೀತಿ ಹೋಗಿದೆ ಅದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನಿಜ ಪೊಲೀಸ್ ಗಮನಕ್ಕಿತ್ತು, ಮೊನ್ನೆ ಕೆಲವು ಮಾಧ್ಯಮ ಅವರು ಹಾಕಿದ್ದಾರೆ, ಅದರಿಂದ ಗೊತ್ತಾಯಿತು. ಆಮೇಲೆ ನಾವು ಪ್ರೊಯಾಕ್ಟಿವ್ ಆಗಿ ಕೇಳಿದ್ರು. ಅವ್ರ ಪತ್ರ ಪ್ರಕಾರ ಅವರು ಇಂಟರ್ನಲ್ ಆಡಿಟ್ 1ನೇ ತಾರೀಕಿಂದ 1 ಜೂನಿಂದ ಅವ್ರು ರಜೆಗೆ ಹೋದ ನಂತರ ಅವ್ರು ಇಂಟರ್ನಲ್ ಆಡಿಟ್ ಸ್ಟಾರ್ಟ್ ಮಾಡಿದರು. ಮತ್ತು ಅವ್ರ ಕಡೆ ಡಿಟೇಲ್ ಕೇಳಬೇಕು, ಡೈಲಿ ಪ್ರಾಕ್ಟೀಸಸ್ ಏನಿರುತ್ತೆ, ಆ ಥರ ಡೆಪಾಸಿಟ್ ಮಾಡುವಾಗ ಅಕೌಂಟಿಂಗ್ ಪ್ರಾಕ್ಟೀಸಸ್ ಏನಿರುತ್ತೆ, ಏನು ಫ್ರಾಡ್ ಮಾಡಿದ್ದಾರೆ, ಏನು ಸುಳ್ಳು ಹೇಳಿದ್ದಾರೆ ಅಂತ ಡೀಟೇಲ್ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನಂತಂದ್ರೆ, ಇಲ್ಲಿ ಅಕ್ರಮ ನಡೆದು ಸುಮಾರು 3.5 ತಿಂಗಳು ಕಳೆದಿದೆ. ಅಂದ್ರೆ ಏಪ್ರಿಲ್ 16ರ ಸಮಯದಲ್ಲಿ ಅಕ್ರಮ ನಡೆದಿದೆ. ಆದರೆ ಜುಲೈ 21ನೇ ತಾರೀಕಿನವರೆಗೆ ಇದು ಬ್ಯಾಂಕಿನಲ್ಲಿರುವಂತಹ ಸಿಬ್ಬಂದಿ ಗಮನಕ್ಕೂ ಬಂದಿಲ್ಲ,
ಅಲ್ಲಿ ಈ ಮ್ಯಾನೇಜರ್ ಅಲ್ಲಿ ಗೈರು ಹಾಜರಿ ಇರುವಂತಹ ಸಂದರ್ಭದಲ್ಲಿ ಅವರ ಜವಾಬ್ದಾರಿಯನ್ನ ನಿಭಾಯಿಸಿದಂತಹ ಅಕೌಂಟೆಂಟ್ಗೂ ಕೂಡ ಗೊತ್ತಾಗಿಲ್ಲ, ಈ ಮೇಲಾಧಿಕಾರಿಗಳಿಗೂ ಕೂಡ ಈ ವಿಷಯ ಗೊತ್ತಾಗಿಲ್ಲ ಅಂತ ಹೇಳಿ ಸ್ವತಃ ಇಲ್ಲಿ ಹಿರಿಯ ಅಧಿಕಾರಿಗಳು ಒಪ್ಕೊಂಡಿರುವಂಥದ್ದು, ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ಹಾಗಾದ್ರೆ ಈಗಿನ ದಿನಮಾನಗಳಲ್ಲಿ ಆನ್ಲೈನ್ ವ್ಯವಸ್ಥೆ ಇದೆ, ಟೆಕ್ನಾಲಜಿ ಇದೆ. 10 ನಿಮಿಷಕ್ಕೊಂದ್ಸಲಿ ಹಣ ವಿತ್ಡ್ರಾಲ್ ಆದಂತ ಸಂದರ್ಭದಲ್ಲಿ, ಜಮಾ ಆದಂತ ಸಂದರ್ಭದಲ್ಲಿ 10 ಸೆಕೆಂಡ್ನಲ್ಲಿ ಮೊಬೈಲ್ಗಳಿಗೆ ಮೆಸೇಜ್ ಬರುತ್ತೆ. ದಿನನಿತ್ಯ ಬ್ಯಾಂಕಿನ ವ್ಯವಹಾರಗಳು ನಡೆಯುವಂತ ಸಂದರ್ಭದಲ್ಲಿ ಆವತ್ತಿನ ದಿನ ಅಲ್ಲಿ ಆ ವ್ಯವಹಾರವನ್ನ ನಮೂದು ಮಾಡಬೇಕಾಗುತ್ತೆ. ಅಲ್ಲಿ ಖಾತೆಯಲ್ಲಿ ಎಷ್ಟು ಹಣ ಇದೆ, ಇವತ್ತು ಎಷ್ಟು ವಿಡ್ರಾಲ್ ಆಗಿದೆ, ಎಷ್ಟು ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರ ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಬ್ಯಾಂಕ್ನಲ್ಲೂ ಕೂಡ ಇದು ಇರುವಂತದ್ದು. ಆದ್ರೂ ಕೂಡ 3.5 ತಿಂಗಳು ಕಳೆದ್ರೂ ಕೂಡ ಇಲ್ಲಿ 65 ಲಕ್ಷ ರೂಪಾಯಿ ಹಣ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ತನ್ನ ಖಾತೆಗೆ ಹಾಕೊಂಡು ಖರ್ಚು ಮಾಡಿ ನಾಪತ್ತೆ ಆಗಿದ್ದರೂ ಕೂಡ ಅಂದ್ರೂ ಕೂಡ ಆ ಹಣ ಸುಮಾರು 3.5 ತಿಂಗಳು ಆದ ಬಳಿಕ ಜುಲೈ 21ನೇ ತಾರೀಕಿಗೆ ಗಮನಕ್ಕೆ ಬರುತ್ತೆ ಅಂತಂದ್ರೆ ಇಲ್ಲಿ ವ್ಯವಸ್ಥಿತವಾದಂತಹ ಒಂದು ಷಡ್ಯಂತ್ರ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಹತ್ತಾರು ಅನುಮಾನಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ. ಇದಕ್ಕೆ ಆಸ್ಪದ ಕೊಟ್ಟಿರುವಂತದ್ದು ಸ್ವತಃ ಡಿಸಿಸಿ ಬ್ಯಾಂಕಿನ ಅಧಿಕಾರಿಗಳೇ. ಆ ವ್ಯಕ್ತಿ ಜೂನ್ 1ನೇ ತಾರೀಕಿನಿಂದನೇ ಗೈರು ಹಾಜರಾಗಿದ್ದಾರೆ, ಬ್ಯಾಂಕಿಗೆ ರಜೆ ಹಾಕಿಲ್ಲ, ಅಧಿಕೃತವಾಗಿ ರಜೆ ತೆಗೆದುಕೊಂಡಿಲ್ಲ, ಆದ್ರೂ ಕೂಡ ಬ್ಯಾಂಕಿಗೆ ಬಂದಿಲ್ಲ. ಈಗ ಸದ್ಯಕ್ಕೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈ ಗೈರು ಹಾಜರಿ ಆಗಿರುವಂತಹ ಅವಧಿಯಲ್ಲೇ ಕೇಂದ್ರ ಕಚೇರಿಯ ಸಿಇಒ ಅವರು ನೀಲಮನ್ ಅವರವರು ಎಲ್ಲಾ ಬ್ರಾಂಚ್ ಮ್ಯಾನೇಜರ್ಗಳ ವಿಸಿ ಕರೆದಾಗ ಆ ವಿಸಿಗೆ ಅಟೆಂಡ್ ಕೂಡ ಆಗಿದ್ದಾರೆ. ಈ ಮ್ಯಾನೇಜರ್ ಅಟೆಂಡ್ ಆಗಿ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಆ ಸಂದರ್ಭದಲ್ಲಿಯೂ ಕೂಡ ಇಲ್ಲಿರ್ತಕ್ಕಂಥ ಅವ್ಯವಹಾರದ ಬಗ್ಗೆ ಮಾಹಿತಿ ಹೊರಬಂದಿಲ್ಲ. ಹಿಂದಿನ ಪ್ರಕರಣದಲ್ಲಿ ಅಂದ್ರೆ ಪ್ರವೀಣ್ ಪತ್ರಿ ಅನ್ನುವಂತಹ ಓರ್ವ ಸಿಪಾಯಿ ಅವರ ಮೇಲೆ ಬಂದಂತಹ ಅಕ್ರಮದ ಆರೋಪದಲ್ಲಿ ಕೂಡ ಆ ಅಕ್ರಮ ಬೆಳಕಿಗೆ ಬಂದ ಬಳಿಕ, ಆರೋಪ ಬೆಳಕಿಗೆ ಬಂದ ಬಳಿಕ ಆ ಸಿಪಾಯಿಯನ್ನ ಇವರು ಕೇಂದ್ರ ಕಚೇರಿಯಲ್ಲೇ ಕರ್ತವ್ಯಕ್ಕೆ ನಿಯೋಜನೆ ಮಾಡಿಕೊಂಡು ತಮ್ಮ ಅಕ್ಕಪಕ್ಕದಲ್ಲೇ ಆತನನ್ನು ಇರಿಸ್ಕೊಂಡಿದ್ರು. ಆವಾಗಲೇ ಮಾಧ್ಯಮದವರು ಮಾಹಿತಿಯನ್ನು ಕೇಳಿದಂತ ಸಂದರ್ಭದಲ್ಲಿಯೂ ಕೂಡ ಆ ವ್ಯಕ್ತಿ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಕೇಳಿದ್ರೆ ಇಲ್ಲ, ಆ ವ್ಯಕ್ತಿ ಎಲ್ಲಾದ್ರೂ ಕಣ್ತಪ್ಪಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ನಾವು ಕೇಂದ್ರ ಕಚೇರಿಯಲ್ಲಿ ಆತನ ಇಟ್ಕೊಂಡಿದ್ದೀವಿ ಅನ್ನೋಂತ ಸಬೂಬನ್ನ ನೀಡಿದ್ರು. ಆದ್ರೂ ಕೂಡ ಆ ವ್ಯಕ್ತಿ ಈ ಪ್ರಕರಣ ದಾಖಲಾದ ಬಳಿಕ, FIR ದಾಖಲಾದ ಬಳಿಕ ನಾಪತ್ತೆ ಆಗಿದ್ದು ಕೂಡ ಎಲ್ರಿಗೂ ಕೂಡ ಗೊತ್ತಿದೆ. ಸದ್ಯ ಈಗ ಜಾಮೀನು ಪಡೆದುಕೊಂಡು ಆ ವ್ಯಕ್ತಿ ಹೊರಗಡೆ ಇದ್ದಾರೆ. ಅದರ ಪ್ರಕರಣ ಇನ್ನೂ ಕೂಡ ನ್ಯಾಯಾಲಯದಲ್ಲಿ ಮುಂದುವರಿತಾ ಇದೆ. ಸದ್ಯ ಈ ಪ್ರಕರಣದಲ್ಲಿಯೂ ಕೂಡ ಈಗ ಇದನ್ನ ಎಲ್ಲೋ ಒಂದ್ ಕಡೆ ಮುಚ್ಚಾಕೋದಕ್ಕೆ ಏನಾದ್ರೂ ಪ್ರಯತ್ನಗಳು ನಡೀತಾ ಅನ್ನುವಂತ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇದರ ಬಗ್ಗೆ ಸದ್ಯಕ್ಕೆ ಈಗ FIR ಆಗಿದೆ. ಇದ್ರ ಮುಂದಿನ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಏನು ಅಕ್ರಮದ ಆರೋಪವನ್ನು ಎದುರಿಸ್ತಾ ಇರುವಂತಹ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಯಾವ ರೀತಿಯಾಗಿ ಕ್ರಮವನ್ನ ಇಲ್ಲಿನ ಮೇಲಾಧಿಕಾರಿಗಳು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.